ಏನಾದ್ರು CET ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಹೇರ್ ಸ್ಟೈಲ್ ಎಲ್ಲ ಬಿಚ್ಚಿಸ್ಬಿಟ್ರು. ಗೈಸ್ ಏನಾಯ್ತು ಗೊತ್ತಾ, ಭವಿಷ್ಯ ನನಗೆ CET ಫಸ್ಟ್ ಎಕ್ಸಾಮ್ ಇತ್ತಲ್ಲ, ಹೋಗೋಕ್ಕಿಂತ ಮುಂಚೆ ರೆಡಿ ಆಗ್ತಿದ್ಲು, ಮೇಕಪ್ ಮಾಡ್ಕೋತಾ ಇದ್ರು ಸ್ವಲ್ಪ. ಅದಕ್ಕೆ ನಾನು ಮೇಕಪ್ ಬೇಡ ಚಿನ್ನ ಅಂತ ಹೇಳಿದೆ. ಮತ್ತೆ ಇಲ್ಲೆಲ್ಲ ಅವಳು ಹಾಕೋತಾಳೆಲ್ಲ ಪುಟ್ಪುಟಾಣಿದು ರಬ್ಬರ್ ಬ್ಯಾಂಡ್ಸ್ ಎಲ್ಲ ಹಾಕೊಂಡು ಅದನ್ನೆಲ್ಲ ಹಾಕೊಂಡ್ಲು. ನಾನು ಅಲ್ಗೂ ಹೇಳ್ದೆ ಯಾವ್ದೋ ಫಂಕ್ಷನ್ಗೆ ಹೋಗೋಂಗೆ ಹಾಕೊಂಡಿದ್ಯಾ ಅಂತ ಹೇಳ್ಬಿಟ್ಟು. ಬಟ್ ಅವಳು ಏನ್ ಮಾಡಿದ್ಲು, ಇಲ್ಲ ನಾನು ಹಾಕೋತೀನಿ, ಹಿಂಗೆ ಹಾಕೊಳ್ಳೋದು, ನಾನು ಹಿಂಗೆ ಹೋಗೋದು, ನನ್ಗೆ ಹಿಂಗೆ ಇದ್ದ ಅಭ್ಯಾಸ ಅಂತ ಹೇಳ್ಬಿಟ್ಟು ಹೋದ್ಲಾ. ಅಲ್ಲೇನಾಯ್ತು ವಿಷಯ, ಅಯ್ಯೋ ಈ ಥರ ಎಲ್ಲ ಹೇರ್ ಸ್ಟೈಲ್ ಹಾಕೊಳಂಗಿಲ್ಲ ಕಣಮ್ಮ ಅಂತ ಅಂದ್ರು. ನಾನು ಅಯ್ಯಯ್ಯೋ ಅಂದ್ಬಿಟ್ಟು ಫುಲ್ ಓಡ್ಬಿಟ್ಟು ಚಕ್ ಅಂತ ಎಲ್ಲ ತೆಗ್ದೆ. ಚಕ್ ಅಂತ ಏನು ಹೇಳಿಲ್ಲ ಗೈಸ್. ಮತ್ತೆ ಭಯನೇ, ನಮ್ಮಪ್ಪ ಇದ್ರು ಗೈಸ್, ಅದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ನಾನು ಅತ್ತೆ ಬಿಡ್ತಿದ್ದೆ, ನಂಗೆ ಆ ತರ ಎಲ್ಲ ಇದ್ ಮಾಡ್ಬಿಟ್ರೆ. ಅವರಪ್ಪ ಇದ್ದಿದ್ದಕ್ಕೆ ಒಂದ್ ಸ್ವಲ್ಪ ಧೈರ್ಯದಿಂದ ಮಾಡ್ಕೊಂಡು ಹೋಗ್ಬಿಟ್ಟು ಗಾಡಿ ಬೇರೆ ಇತ್ತು, ಗಾಡಿ ಇದು ಮಿರರ್ ಮುಂದೆ ಹೆಂಗ್ ಕಾಣ್ತಿದೆ ಅಂತ ನೀಟಾಗಿ ತೆಕ್ಕೊಂಡು ಸರಿ ಮಾಡ್ಕೊಂಡು ಹೋದೆ. ನೀಟಾಗೆ ಇತ್ತು ಪಾಪ, ಚೆನ್ನಾಗೇ ಇದ್ದೆ ನಾನು ಅಲ್ಗೂ ಅವರಪ್ಪ ಕಾಲ್ ಮಾಡ್ಬಿಟ್ಟು ಅವಳು ಎಕ್ಸಾಮ್ಗೆ ಹೋದಾದ್ಮೇಲೆ ಹೇಳಿದ್ರು. ಇಮ್ಯಾಜಿನ್ ಮಾಡ್ಕೋತಾ ಇದೀನಿ, ಕೂದಲೆಲ್ಲ ಇಲ್ಲಿ ಕಿತ್ಕೊಂಡು ಹುಚ್ಚಿ ತರ ಆಗಿರ್ಲಿಲ್ಲ, ನೀಟಾಗಿದ್ನಲ್ಲ, ಹಿಂಗಿತ್ತು. ಅದಕ್ಕೆ ಇವತ್ತೇನ್ ಮಾಡಿದ್ಲು, ತಲೆಕ್ಷಣ ಮಾಡ್ಕೊಂಡು ನೀಟಾಗಿ ಹೋಗಿದ್ದೆ. ಹಿಂಗೆ ಹೋಗಿದ್ದು, ಇದೊಂದು ಏನೋ ಮಾಡ್ಕೊಂಡಿದ್ದೆ ಇಲ್ಲಿ ಸ್ವಲ್ಪ. ಪಾಪಚ್ಚಿ ನಮ್ಮ ಭವಿಷ್ಯ. ನೀವು ಗೈಸ್ ನೆಕ್ಸ್ಟ್ ಟೈಮ್ ಏನಾದ್ರು CETಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಡೋಂಟ್ ಪುಟ್ ಆಲ್ ದೋಸ್ ಜುಟ್ಟು ಪಿಳ್ಳಿ ಜುಟ್ಟು ಎಲ್ಲ ಬಿಚ್ಚಿಸ್ಬಿಡ್ತಾರೆ. ಡೌಟ್ ಬರುತ್ತಲ್ವಾ, ಹಾಕೊಳ್ಳಂಗಿದ್ರೆ ಜಾಸ್ತಿ ಹಾಕೋಬಿಡಿ, ಆಫ್ರಿಕನ್ಸ್ ತರ ಫುಲ್ ಇಡೀ ಆಗ್ಬಾರ್ದು. ಅವಾಗ ಅವರೇ ಏನು ಅಂದಿರ ಕಳಿಸ್ಬಿಡ್ತಾರೆ. ಎಷ್ಟು ಸೆಕೆ ಆಗ್ತಾ ಇದೆ. ಸರಿ, ಗೋಲ್ಗಪ್ಪ ತಿನ್ಸಕ್ ಕರ್ಕೊಂಡು ಹೋಗ್ತೀಯಾ?